ಎಲ್ಲರಿಗೂ ನಮಸ್ಕಾರ. ನಾನು ಸಾವಿತ್ರಿ ರಮೇಶ್. ಅಶೋಕ್ ಹಾರ್ನಳ್ಳಿ ಅವರು ಪ್ರೆಸಿಡೆಂಟ್ ಆಗಿರೋ ಅವಧಿಯಲ್ಲಿ ನಾನು ವೈಸ್ ಪ್ರೆಸಿಡೆಂಟ್ ಆಗಿ ನನ್ನ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ. ಈ ಎಲೆಕ್ಷನ್ ಅನ್ನೋದು ಒಂದು ಹಂತ ಅಷ್ಟೇ. ಈ ಕೆಲಸ ಏನು ನಾವು ಮಾಡ್ಕೊಂಡು ಹೋಗ್ತಾ ಇದ್ವಿ ಅದಕ್ಕೆ ನೆಕ್ಸ್ಟ್ ಸ್ಟೇಜಿಗೆ ಹೋಗಬೇಕು ಅಂದರೆ ಒಂದು ಎಲೆಕ್ಷನ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈ ಒಂದು ಫ್ಲ್ಯಾಶ್ ಬ್ಯಾಕಿಗೆ ನಾವು ಹೋದರೆ 3 ವರ್ಷದ ಹಿಂದೆ ಅಶೋಕ್ ಸರ್ ಈ ಒಂದು ಪದವಿಗೆ ಬಂದಾಗ ಅವರು ಮುಖ್ಯವಾಗಿ ಮಾಡಿದ್ದು 2 ಕೆಲಸ. ಒಂದು ಏನು ಅಂದರೆ ಇಷ್ಟು ದಿವಸ ಬರೀ ಗಂಡಸರದ್ದು ಒಂದು ಪ್ರೆಸೆನ್ಸ್ ಇತ್ತು, ಅವ್ರದ್ದೇ ಒಂದು ಎಲ್ಲ ಕಡೆ ಒಂದು ಕಮಿಟಿ ಇತ್ತು, ಎಲ್ಲ ಇತ್ತು. ಬಟ್ ಇವರು ಬಂದ ಮೇಲೆ ಒಂದೊಂದು ಕಮಿಟಿಯನ್ನು ಮಾಡಿ ಆ ಕ್ಷೇತ್ರದಲ್ಲಿ ನಾನೇ ಇರಬೇಕು, ನಾನೇ ಖುದ್ದಾಗಿ ಮಾಡಬೇಕು ಅನ್ನೋ ವಿಚಾರ ಅಲ್ಲದೇ ಒಂದೊಂದು ಕಮಿಟಿ ಮಾಡಿ ಆ ಕಮಿಟಿಗೆ ಸಂಬಂಧಪಟ್ಟ ಕೆಲಸವನ್ನು ಪ್ಯಾರಲಲ್ ಆಗಿ ನಡೀತಾ ಹೋಗಲಿ ಅಂತ ಮೊದಲ ಬಾರಿಗೆ ಇವರು ತಂದಿರೋದೊಂದು ದೊಡ್ಡ ವಿಷಯ. ಆ ನಿಟ್ಟಿನಲ್ಲಿ ವಿಮೆನ್ ವಿಂಗ್ದು ಕೂಡ ಅವರು ಟೀಮ್ ಫಾರ್ಮ್ ಮಾಡಿ ನಾವು ತುಂಬ ಹಲವಾರು ಒಂದು ಈವೆಂಟ್ಸನ್ನು ಮಾಡಿದ್ದೀವಿ. ಇನ್ನೊಂದು ಕೆಲಸ ಏನು ಮಾಡಿದ್ರು ಅಂದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ AKBMS ಅಲ್ಲಿ ಒಂದು ಗರ್ಲ್ಸ್ ಹಾಸ್ಟೆಲ್ ನಡೀತಾ ಇದೆ. ಈ ಗರ್ಲ್ಸ್ ಹಾಸ್ಟೆಲ್ ಹೆಂಗೆ ಅಂದರೆ ಬೆಂಗಳೂರಿಂದ ಹೊರಗಡೆ ಇರೋ ಅಂಥ ಹೆಣ್ಣು ಮಕ್ಕಳಿಗೆ ಇಲ್ಲಿ ಬಂದು ಓದೋದಕ್ಕೆ ಅಥವಾ ಕೆಲಸ ಮಾಡೋಕ್ಕೆ ಒಂದು ಸುರಕ್ಷಿತವಾದ ಒಂದು ಜಾಗ ಇರಬೇಕು ಅನ್ನೋದೊಂದು ಕಟ್ಟಿತ್ತು. ಹಿಂದೆಯೇ BNV ಸುಬ್ರಹ್ಮಣ್ಯಂ ಅವರ ಅವಧಿಯಲ್ಲಿ ಕಟ್ಟಿತ್ತು. ಅದನ್ನು ನೋಡುವಾಗ ಭಾಳ ತುಂಬ ವರ್ಷಗಳು ಆಗಿತ್ತು, ಮೇಂಟೆನೆನ್ಸ್ ಚೆನ್ನಾಗಿ ಆಗಿರಲಿಲ್ಲ. ಇದರ ಹಿಂದೆ ಬಂದ ಒಂದು ಕಮಿಟಿಯಲ್ಲಿ ಹೆಚ್ಚು ಕೆಲಸ ನೋಡುವಂಥದ್ದು ಯಾವುದೂ ಆಗಿರಲಿಲ್ಲ. ಅದನ್ನು ಅವ್ರ ಕೈಗೆ ತಗೊಂಡು ಸಂಪೂರ್ಣವಾಗಿ ಅದನ್ನು ಒಂದು ರೀಫರ್ಬಿಷ್ ಮಾಡಿದ್ದಾರೆ ಅಂತಂದರೆ ತಪ್ಪಾಗಲ್ಲ. ಇವತ್ತು ಅದರ ಸ್ಥಿತಿ ಹೆಂಗಿದೆ ಅಂದರೆ 176 ಮಕ್ಕಳಿಗೆ ಕೆಪಾಸಿಟಿ, ಅದು 176 ಅಷ್ಟು ಸೀಟ್ಸು ಬುಕ್ ಆಗಿದೆ. ಇನ್ಫ್ಯಾಕ್ಟ್ ನಾವು ಈ ಅಡ್ಮಿಷನ್ ಟೈಮಲ್ಲಿ ನಮ್ಮ ಹತ್ರ 60ರಿಂದ 70 ತನಕ ವೆಯ್ಟಿಂಗ್ ಲಿಸ್ಟ್ ಇತ್ತು, ತುಂಬ ಪ್ರೆಷರ್ ಇತ್ತು. ಆ್ಯಂಡ್ ಇದಕ್ಕೆ ಮುಂಚೆ ನಾವು ಅಡ್ಮಿಷನ್ ಮಾಡುವಾಗ ಕೂಡ ಅದು ಒಂದು ಕ್ರಮಬದ್ಧವಾಗಿ ಮಾಡ್ತಿರಲಿಲ್ಲ, ಬಂದಾಗೆ ಮಾಡ್ತಾ ಇದ್ವಿ. ಅದರಲ್ಲೂ ಸ್ವಲ್ಪ ಎಲ್ಲ ಗೊಂದಲಗಳಿತ್ತು. ಅದನ್ನೆಲ್ಲ ಸ್ಟ್ರೀಮ್ಲೈನ್ ಮಾಡಿ ಅಡ್ಮಿಷನ್ ಅನ್ನೋದು ಒಂದು ಪ್ರಾಸೆಸ್ ಇರಬೇಕು, ಊಟ ತಿಂಡಿ ವ್ಯವಸ್ಥೆ ಇದು ಪ್ರಾಸೆಸ್ ಆಗಿರಬೇಕು, ಇದು ಕೊಡಬೇಕು ಇದು ಕೊಡಬಾರ್ದು, ಈ ವ್ಯವಸ್ಥೆ ಇರಬೇಕು. ಇನ್ಫ್ಯಾಕ್ಟ್ ನಾನು ಹೇಳಬೇಕು ಅಂತಂದರೆ ಇಡೀ ಇದು ಸೋಲಾರಲ್ಲೇ ಓಡ್ತಾ ಇದೆ, ಫ್ರೀ ಇಂಟರ್ನೆಟ್ ಕೊಡ್ತಾ ಇದ್ವಿ, ಮಕ್ಕಳಿಗೆ ವಾಷಿಂಗ್ ಮೆಷಿನ್ ಡ್ರೈಯರನ್ನು ತರಿಸಿದ್ದಾರೆ. ಇದನ್ನೆಲ್ಲ ಸ್ಪಾನ್ಸರ್ಸನ್ನು ಹುಡುಕಿ ನಮ್ಮ ಒಂದು ಮಕ್ಕಳಿಗೆ ಹೆಣ್ಮಕ್ಳಿಗೆ ಎಷ್ಟು ಸುರಕ್ಷಿತವಾಗಿ ಒಳ್ಳೆ ಫೆಸಿಲಿಟಿ ಇರೋದು, ಅಟ್ ದ ಸೇಮ್ ಟೈಮ್ ತುಂಬ ರೀಸನಬಲ್ ಕಾಸ್ಟಲ್ಲಿ ಕೊಡ್ತಾ ಇರೋ ಒಂದು ಹಾಸ್ಟೆಲ್ ಫೆಸಿಲಿಟಿ ಅಶೋಕ್ ಹಾರ್ನಳ್ಳಿ ಅವರಿಂದ ಸಾಧ್ಯ ಆಯಿತು. ಇವತ್ತು ನಾವು ಅವ್ರ ಹತ್ರ ಒಂದು ಮನವಿ ಇಟ್ಟಿದ್ದೀವಿ. ಈಗ ಇದು ಸೌತಲ್ಲಿ ಒಂದು ಹಾಸ್ಟೆಲ್ ಇದೆ, ಬಟ್ ನಾರ್ತಲ್ಲೂ ಒಂದು ಹಾಸ್ಟೆಲ್ ಇರಬೇಕು. ಈ ನಮ್ಮ ಬೆಂಗಳೂರಲ್ಲಿ ನಾನಾ ಕಡೆಯಿಂದನೂ ಒಂದು ಹಾಸ್ಟೆಲ್ ನಮ್ಮದು ಇರಬೇಕು ಅಂತ ಒಂದು ಮನವಿ ಕೂಡ ಹಾಕಿದ್ದೀವಿ. ದೊಡ್ಡ ಕನಸುಗಳು ಇದೆ ನಮಗೆ. ಬ್ರಾಹ್ಮಣ ಮಕ್ಕಳಿಗೆ ಏನೆಲ್ಲ ಮಾಡ್ಬೋದು, ಸ್ಟೂಡೆಂಟ್ಸ್ಗೆ ಏನು ಮಾಡ್ಬೋದು ಅದನ್ನೆಲ್ಲ ಮಾಡೋಕ್ಕೂ ಅವ್ರು ರೆಡಿ ಇದ್ದಾರೆ. ಇದು ಒಂದು ಪ್ರೋಗ್ರೆಸ್ ಅನ್ನೋದು ಒಂದು ಪಯಣ. ಈ ಪಯಣದಲ್ಲಿ ನೆಕ್ಸ್ಟ್ ಹಂತಕ್ಕೆ ನಾವು ಹೋಗಬೇಕು ಅಂತಂದರೆ ಅಶೋಕ್ ಹಾರ್ನಳ್ಳಿ ಅವರು ಕಂಡಿರೋ ಕನಸು ನನಸಾಗಬೇಕು. ಅದಕ್ಕೆ ಭಾನುಪ್ರಕಾಶ್ ಅವರು ಮುಂದೆ ಆ ಫ್ಲ್ಯಾಗನ್ನು ಮುಂದೆ ತೊಗೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ನಮಗೆ ತುಂಬ ಇದೆ. ಈ ಒಂದು ಟೀಮ್ ಏನಿತ್ತು ಇದು ಒಂದು ಲೆವೆಲಲ್ಲಿ ನಾವು ತೊಗೊಂಡೋಗಿ ಒಂದು ಬೆಂಚ್ ಮಾರ್ಕ್ ಸೆಟ್ ಮಾಡಿದ್ದಾರೆ ನಮ್ಮ ಅಶೋಕ್ ಸರ್. ಬಹುಶಃ ನಮ್ಮ AKBMS ಹಿಸ್ಟ್ರಿಯಲ್ಲಿ ಕೆಲವರು ಮಾತ್ರನೇ ಆ ಲೆವೆಲ್ಗೆ ಒಂದು ಲೀಡರ್ಶಿಪ್ಪನ್ನು ತೋರಿಸಿದ್ರು. ಆ್ಯಂಡ್ ಈ ಒಂದು ತಂಡ ಏನು ಸೆಲೆಕ್ಟ್ ಮಾಡಿದ್ದಾರೆ ಈ ಎಲೆಕ್ಷನ್ಗೆ, ಅಶೋಕ್ ಸರ್ ಕಮ್ಸ್ ವಿತ್ ಮಾಡರ್ನ್ ವ್ಯಾಲ್ಯೂಸ್, ಮಾಡರ್ನ್ ಕನಸು, ಮಾಡರ್ನ್ ವಿಷನ್, ಮುಂದಕ್ಕೆ ನಮ್ಮ ಪೀಳಿಗೆಗೆ ಹೆಂಗೆ ಮಾಡಬೇಕು, ಬ್ರಾಹ್ಮಣರಿಗೆ ಇವತ್ತಿನ ಜನ್ರೇಷನ್ಗೆ ಏನು ಬೇಕು ಅಂತ. ಅಟ್ ದ ಸೇಮ್ ಟೈಮ್ ಭಾನುಪ್ರಕಾಶ್ ಅವರು ಟ್ರೆಡಿಷನ್, ವ್ಯಾಲ್ಯೂಸ್, ಕಲ್ಚರ್, ನಮ್ಮ ಒಂದು ಬ್ರಾಹ್ಮಣಿಕೆ ಅನ್ನೋದು ಇಟ್ ಈಸ್ ಅ ವೆರಿ ಐಡಿಯಲ್ ಕಾಂಬಿನೇಷನ್. ಅಶೋಕ್ ಹಾರ್ನಳ್ಳಿ ಅವರು ಮತ್ತು ಭಾನುಪ್ರಕಾಶ್ ಅವರು ಇವರಿಬ್ಬರು ಒಂದು ನೇತೃತ್ವದಲ್ಲಿ ಐ ಆಮ್ ಡ್ಯಾಮ್ ಶ್ಯೂರ್ ನಮ್ಮ ಒಂದು ಬ್ರಾಹ್ಮಿನ್ಸ್ಗೆ ಒಂದು ಹೊಸ ಐಡೆಂಟಿಟಿ, ಒಂದು ಹೊಸ ಇಮೇಜ್ ಬಿಲ್ಡ್ ಮಾಡೋದ್ರಲ್ಲಿ ತುಂಬ ಉಪಯೋಗ ಆಗುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಈ ಒಂದು ತಂಡ ಮುಂದೆ ಬರಬೇಕು, ಎಲೆಕ್ಷನ್ ಗೆಲ್ಲಬೇಕು. ಈ ಕನಸು ಏನು ಅರ್ಧಂಬರ್ಧ ಆಗಿದೆ, ಶುರುವಾಗಿದೆ, ಅದನ್ನು ಕಂಪ್ಲೀಷನ್ ಮಾಡೋದಕ್ಕೆ ನಮಗೆ ಈ ಟೀಮ್ ತುಂಬ ಮುಖ್ಯ ಆಗುತ್ತೆ. ದಯವಿಟ್ಟು ನಿಮ್ಮಲ್ಲಿ ಒಂದು ಪ್ರಾರ್ಥನೆ, ಅಶೋಕ್ ಹಾರ್ನಳ್ಳಿ ಬೆಂಬಲಿತ ಟೀಮ್ಗೆ ನೀವು ವೋಟ್ ಹಾಕಿ ಅವರನ್ನು ಮತ್ತೆ ಆಡಳಿತಕ್ಕೆ ತರಬೇಕು, ಬ್ರಾಹ್ಮಣರನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಬೇಕು ಅನ್ನೋದು ನಮ್ಮೆಲ್ಲರ ಆಶ್ರಯ. ವಿಶಿಂಗ್ ದ ಟೀಮ್ ಆಲ್ ದ ಬೆಸ್ಟ್. ಕೆಲವರು ಅಶೋಕ್ ಹಾರ್ನಳ್ಳಿ ಅವರೇ ಮತ್ತೆ ನಿಂತ್ಕೋಬಹುದು ಅಂತ ಹೇಳ್ತಿದ್ರು, ಅದಕ್ಕೆ ನಿಮ್ಮ ಅಭಿಪ್ರಾಯ? ನಮ್ಮೆಲ್ಲರಿಗೂ ಅದೊಂದು ಆಸೆ ಇತ್ತು. ಯಾಕೆಂದರೆ ಯಾವುದೇ ಒಂದು ಒಳ್ಳೆ ಕೆಲಸ ನಡಿಬೇಕಾದ್ರೆ ಅದನ್ನು ಡಿಸ್ಟರ್ಬ್ ಮಾಡೋಕ್ಕೆ ಯಾರಿಗೂ ಇಷ್ಟ ಆಗೋದಿಲ್ಲ, ಅದು ಹಾಗೆ ಮುಂದುವರಿಲಿ ಅಂತಲೇ ಇತ್ತು. ಬಟ್ ನೀವು ಅಶೋಕ್ ಹಾರ್ನಳ್ಳಿ ಅವರ ಪರ್ಸ್ನಾಲಿಟಿ ನೀವು ನೋಡುವಾಗ ಅವ್ರಿಗೆ ತಾನೇ ಇರಬೇಕು, ತಾನೇ ಮುಂದೆ ಇರಬೇಕು, ಆ ಥರದ್ದೊಂದು ಏನೂ ಇಲ್ಲ. ಇಲ್ಲಿ ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸ ನಡಿಬೇಕು,
ನೀವಾರು ಮಾಡಿ ನಾವಾರು ಮಾಡಿ ಅನ್ನೋ ಒಂದು ಲೆಕ್ಕದಲ್ಲಿ ಅವರಿದ್ದರು. ಈಗ ಏನಾಗಿದೆ, ಅವರು ನಮಗೆಲ್ಲರಿಗೂ ಆಸೆ ಇತ್ತು ಅವ್ರು ನಿಲ್ಲಬೇಕು ಅಂತ, ಬಟ್ ಅವರು ಹೇಳ್ತಾರೆ ಇಲ್ಲ, ನನ್ನ ಒಂದು ಸ್ಟೈಲ್ ಆಫ್ ಲೀಡರ್ಶಿಪ್ ನೋಡಿದ್ದೀರಾ, ಮತ್ತೊಂದು ಸ್ಟೈಲ್ ಆಫ್ ಲೀಡರ್ಶಿಪ್ ನೋಡಿ. ನಮ್ಮ ಭಾನುಪ್ರಕಾಶ್ ಇಸ್ ನಾಟ್ ಲೆಸ್ ದೆನ್ ಎನಿ ಗುಡ್ ಲೀಡರ್ಶಿಪ್. ಅವರ ಒಂದು ಜರ್ನಿ ಆ ಥರದ್ದೊಂದು ಒಂದು ಅರ್ಥಪೂರ್ವಕವಾಗಿದೆ. ಹಾಗಾಗಿ ಅವರು ಬರಲಿ ಅಂತ ಒಂದು ಸ್ಟೆಪ್ ಹಿಂದೆ ತೊಗೊಂಡಿದ್ದಾರೆ. ಹೆಲ್ತ್ ವಿಷಯನೂ ಸ್ವಲ್ಪ ಅವ್ರಿಗೆ ಅಷ್ಟು ಇದಾಗಿಲ್ಲ ಅಂತ, ಬಟ್ ಐ ಆಮ್ ಡ್ಯಾಮ್ ಶ್ಯೂರ್ ಇವರಿಬ್ಬರ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಒಂದು ಲೀಡರ್ ಯಾವಾಗಲೂ ನಾನೇ ಮುಂದೆ ಇರಬೇಕು ಅಂತ ಯೋಚನೆ ಮಾಡೋಲ್ಲ. ಅವರು ತಮ್ಮ ಜೊತೆ ಇರೋರನ್ನ ಎಂಪವರ್ ಮಾಡಿ ಮಾಡಿ ಮುಂದೆ ಕಳಿಸ್ತಾರೆ ಅನ್ನೋದು ಅಶೋಕ್ ಸರ್ದು ಒಂದು ಸ್ಪೆಷಾಲಿಟಿ. ಅದನ್ನು ನಾವೆಲ್ಲ ತುಂಬ ಅಪ್ರಿಷಿಯೇಟ್ ಮಾಡಿದ್ವಿ. ಅವರ ಹತ್ತಿರದಲ್ಲಿ ಅವರ ಜೊತೆ ಕೆಲಸ ಮಾಡಿ ಅವರ ಎಲ್ಲ ಈವೆಂಟ್ಸಲ್ಲೂ ನಾವು ಪಾಲ್ಗೊಂಡಿದ್ದೀವಿ. ಅವರ ಒಂದು ಥಿಂಕಿಂಗೇ ಬೇರೆ. ಹೀಸ್ ಅ ವಿಷನರಿ. ಅವ್ರಿಗೆ ಯಾವತ್ತೂ ಇದು ಇಷ್ಟೇ ಹೀಗೆ ಅಂತಲ್ಲ, ರಿಜಿಡ್ ಇಲ್ಲ, ಫ್ಲೆಕ್ಸಿಬಿಲಿಟಿ ಇದೆ, ಎಲ್ಲರದ್ದು ಅಭಿಪ್ರಾಯ ಕೇಳ್ತಾರೆ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ದಟ್ ವಿ ಕ್ಯಾನ್ ಲರ್ನ್ ಫ್ರಮ್ ಅಶೋಕ್ ಸರ್. ಆ್ಯಂಡ್ ಐ ಆಮ್ ಡ್ಯಾಮ್ ಶ್ಯೂರ್ ಅವರ ಒಂದು ಗೈಡೆನ್ಸಲ್ಲಿ ಭಾನುಪ್ರಕಾಶ್ ಅವರು ವಂಡರ್ಫುಲ್ಲಾಗಿ ಮಾಡ್ತಾರೆ. ಯಾಕೆಂದರೆ ಸ್ಕಿಲ್ ಆಲ್ರೆಡಿ ಇದೆ ಭಾನುಪ್ರಕಾಶ್ ಅವ್ರ ಹತ್ರ. ಆ ಒಂದು ಮಾರ್ಗದಲ್ಲಿ ಅವರನ್ನು ತೊಡಗಿಸ್ಕೋಬೇಕು ಅಷ್ಟೇ ಹೊರತು ಬಾಕಿ ದಿಸ್ ಟೀಮ್ ವಿಲ್ ಡೂ ವೆರಿ ವೆಲ್ ಇಫ್ ದೇ ಕಮ್ ಬ್ಯಾಕ್ ಟು ಪವರ್. ಒಂದು ಲಾಸ್ಟ್ ಕ್ವಶನ್ ಮೇಡಮ್, ಇವಾಗ ಈ ಟೀಮ್ ಗೆದ್ರೆ ಮೈನ್ ವಿಷನ್ ಏನೇನಿದೆ ಮೇಡಮ್? ಮೈನ್ ಇವಾಗ ಒಂದು ಪರ್ಟಿಕ್ಯುಲರ್ ಒಂದು 3-4 ಪಾಯಿಂಟ್ಸ್ ಅದು ಹೇಳೋದಾದ್ರೆ ಏನೇನು ಪ್ಲಾನ್ ಮಾಡ್ಕೊಂಡಿದ್ದಾರೆ? ಆ್ಯಕ್ಚುಲಿ ಈ ಟೀಮಲ್ಲಿ ನಾವು ಏನು ಇಲ್ಲಿ ತನಕ ಸಂಘಟನೆ ಅಂತ ಮಾಡಿದ್ವಿ, ನೀವು ಅಶೋಕ್ ಸರ್ ಬಂದಾಗ ನೀವು ನೋಡಿರ್ಬೋದು, ತುಂಬ ಜನಕ್ಕೆ ಗೊತ್ತಿರ್ಬೋದು, ನಮ್ಮ ಮೆಂಬರ್ಶಿಪ್ ಟೋಟಲಿ ವಾಸ್ ನಾಟ್ ಮೋರ್ ದೆನ್ 34,000 ಅನಿಸುತ್ತೆ ನನಗೆ. ಬಟ್ ಈಗ ಟುಡೇ ಇಟ್ ಸ್ಟ್ಯಾಂಡ್ಸ್ ಅಟ್ 70,000 ಪ್ಲಸ್. ಅಂದರೆ ಜಿಲ್ಲಾಗೆ ಹೋಗಿ ಎವ್ರಿ ಡಿಸ್ಟ್ರಿಕ್ಟ್ಗೆ ಹೋಗಿ ಅಡ್ರೆಸ್ ಮಾಡಿ ನಾವು ಸಂಘಟನೆ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಮ್ಮ ಹತ್ರ ನಂಬರ್ಸ್ ಇಲ್ಲ ಅಂದರೆ ನಮಗೆ ಪವರ್ ಬರಲ್ಲ ಅಂತ ಸ್ಟಾರ್ಟಿಂಗಿಂದಾನು ಹೇಳಿ ಆ ಒಂದು ಮೆಂಬರ್ಶಿಪ್ ಮೇಲೆ ಗಮನ ಹರಿಸಿ ಅಷ್ಟು ಒಂದು ಸ್ಟ್ರೆಂಗ್ತನ್ನು ಅವ್ರು ಬಿಲ್ಡ್ ಮಾಡಿದ್ದಾರೆ. ಬ್ರಿಕ್ ಬೈ ಬ್ರಿಕ್ ಅವ್ರು ಬಿಲ್ಡ್ ಮಾಡಿದ್ದಾರೆ ಅನ್ನೋದು ಒಂದು. ಇದು ಮುಂದೆ ಹೀಗೆ ಹೋಗ್ತಾ ಇದ್ದರೆ ಬ್ರಾಹ್ಮಿನ್ ಕಮ್ಯುನಿಟಿ ಇಟ್ ಸೆಲ್ಫ್ ವಿಲ್ ಬಿಕಮ್ ಅ ಪವರ್ ಬೈ ಇಟ್ ಸೆಲ್ಫ್. ಅಂದರೆ ಒಂದು ಗೌರ್ಮೆಂಟ್ ಆಗಲಿ, ಒಂದು ಇನಿಷಿಯೇಟಿವ್ ಆಗಲಿ, ನಾವೇ ನಿಂತು ಅದನ್ನು ಪವರ್ ಮಾಡ್ಬೋದು ಅನ್ನೋ ಲೆವೆಲ್ಗೆ ಈಗಾಗಲೇ ನಾವು ಹೋಗ್ತಾ ಇದ್ದೀವಿ. ಅದನ್ನು ಇನ್ನೂ ಪೂರ್ಣಗೊಳಿಸಬೇಕು ಅಂದರೆ ಇನ್ನಷ್ಟು ಕೆಲಸಗಳನ್ನು ನಾವು ಮಾಡ್ತೀವಿ. ಅಶೋಕ್ ಸರ್ ಅವರ ಟೀಮ್ ಬಂತು ಅಂತಂದರೆ ಇದು ಖಂಡಿತ ಇದು ಪೂರ್ಣ ಆಗುತ್ತೆ. ಮತ್ತು ಈ ಹಾಸ್ಟೆಲಲ್ಲಿ ಏನೊಂದು ಡಿಮ್ಯಾಂಡ್ ಇದೆ, ಇನ್ನೂ ಮಕ್ಕಳು ಬೇಕು ಅಂತ, ಅದು ಇನ್ನೊಂದು ಆ್ಯನೆಕ್ಸ್ ಕಟ್ಟಬೇಕು, ಸುವರ್ಣ ಕಟ್ಟಡ ಒಂದು ಕಟ್ಟಬೇಕು ಅಂತ ಒಂದು ಕನಸಿದೆ, ಅದನ್ನು ಮಾಡಬೇಕು ಅಂತ ಇದೆ. ಹೀಗೇ ಎಲ್ಲ ಡಿಸ್ಟ್ರಿಕ್ಟನ್ನು ಇನ್ವಾಲ್ವ್ ಮಾಡಿ ಎಲ್ಲೆಲ್ಲಿ ಏನೇನು ಅವಶ್ಯಕತೆ ಇದೆ. ಸಿ ಇಟ್ ಇಸ್ ನಾಟ್ ಅಬೌಟ್, ನಾವು ಬೇರೆ ಕಮ್ಯುನಿಟೀಸ್ ಎಲ್ಲ ನೋಡುವಾಗ ಅವರಲ್ಲಿ ಎಷ್ಟು ಸ್ಟ್ರೆಂಗ್ತ್ ಇದೆ ಅಂದರೆ ದ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ದು ಒಂದು ಪರ್ಫೆಕ್ಟ್ ಬ್ಯಾಲೆನ್ಸನ್ನು ತರೋಕ್ಕೆ ಅಶೋಕ್ ಸರ್ದು ಟೀಮ್ ಮತ್ತೆ ಬಂತು ಅಂದರೆ ಐ ಆಮ್ ಶ್ಯೂರ್ ಆ ಗ್ಯಾಪ್ ವಿಲ್ ದಿಸ್ ಥಿಂಗ್. ಎಷ್ಟು ಜನಕ್ಕೆ ನಾವು ಹೆಲ್ಪ್ ಮಾಡಿದ್ದೀವಿ, ಎಷ್ಟು ಜನಕ್ಕೆ ಅವರ ನಿತ್ಯ ಜೀವನದಲ್ಲಿ ನಾವು ವಿ ಹ್ಯಾವ್ ಮೇಡ್ ಅನ್ ಡಿಫ್ರೆನ್ಸ್ ಟು ದೆಮ್. ಇದೆಲ್ಲನೂ ಅಶೋಕ್ ಸರ್ ಅವರ ಅವಧಿಯಲ್ಲೇ ಆಗಿದ್ದು. ಇದು ಮುಂದುವರಿಬೇಕಾದ್ರೆ, ಈ ಕನಸು ನನಸಾಗಬೇಕಾದ್ರೆ ಈ ಟೀಮ್ ಮುಂದೆ ಬಂದು ಇದನ್ನು ಮತ್ತೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಬರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಆ್ಯಂಡ್ ವಿ ಆರ್ ಆಲ್ ವಿತ್ ಹಿಮ್. All he has to do is win this election for us and we will do the rest of it for him. Thank you so much.